ಅಮ್ಮನವರ ಅಂಗದೇವತೆ ಬಾಲ, ಉಪಾಂಗ ದೇವತೆ ಅನ್ನಪೂರ್ಣ, ಪ್ರತ್ಯಾಂಗ ದೇವತೆ ಅಶ್ವಾರೂಢ. ಈ ಮೂರು ದೇವತೆಗಳು ಅಮ್ಮನವರ ಪಕ್ಕದಲ್ಲಿ ಸದಾಕಾಲ ನಿಂತಿರ್ತಾರೆ. ದಿಸ್ ವಿಶ್ವಪ್ರಿಯ ಚಾನಲ್ ಇದೆ ಅಲ್ಲ, ಆ್ಯಕ್ಚುಲಿ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್, ಮಂಜು ಇನ್ ಪರ್ಟಿಕ್ಯುಲರ್. ಬಿಕಾಸ್ ಆಫ್ ಹರ್ ಇದು ಆ್ಯಕ್ಚುಲಿ ವೆನ್ ಐ ಸಾ ದ ಶ್ರೀವಿದ್ಯಾ ನನಗೆ ಬಹಳ ಪರ್ಸ್ನಲಿ ಇಂಟ್ರೆಸ್ಟ್ ಇದೆ. ಗುರುಗಳೇ ನಮಸ್ಕಾರ. ಗುರುಗಳೇ, ಇನ್ನೂ ಶ್ರೀವಿದ್ಯೆಯ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರ ಹತ್ರ ಹಂಚಿಕೊಳ್ಳಿ. ಅಮ್ಮನವರು ಶಕ್ತಿ ದೇವತೆ, ಈ ಶಕ್ತಿ ದೇವಿಯ ಸ್ವರೂಪಗಳೇನು ಅದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತ. ಹ್ರೀಂ ಹ್ರೀಮಿತಿ ಪ್ರತಿದಿನಂ ಜಪತಾಂತವಾಕ್ಯಾಂ ಕಿನ್ನಾಮ ದುರ್ಲಭಮಿತಿ ತ್ರಿಪುರಾದಿವಾಸೆ ಮಾಲಾ ಕಿರೀಟ ಮದವಾರಣ ಮಾನನೀಯಾಂ ತಾನ್ ಸೇವತೆ ವಸುಮತೀಂ ಸ್ವಯಮೇವ ಲಕ್ಷ್ಮೀ. ಲಲಿತೆಯ ಒಂದು ಆವಿರ್ಭಾವ ಅನ್ನೋದು ಬಹಳ ವಿಶೇಷವಾಗಿರುವಂತಹ ಒಂದು ಸರ್ಗ. ಲಲಿತೆಯ ಆವಿರ್ಭಾವ ಅರ್ಥ ಮಾಡ್ಕೋಬೇಕು ಅಂತಂದರೆ ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ಲಲಿತೋಪಾಖ್ಯಾನ ಆಗಲಿ ಅಥವಾ ತ್ರಿಪುರ ರಹಸ್ಯದಲ್ಲಾಗಲಿ ಉಲ್ಲೇಖಗಳನ್ನು ಅತಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಲಲಿತೆ ಅಮ್ಮನವರನ್ನು ನೀವು ಯಾರಾದರೂ ಫೋಟೋನಲ್ಲಿ ನೋಡಿದ್ರೆ ಅಮ್ಮನವರು ಚತುರ್ಭುಜವಾಗಿ ಕಾಣಿಸ್ಕೊಳ್ತಾರೆ. 4 ಹಸ್ತಗಳು ಇದೆ ಅಮ್ಮನವರಿಗೆ. ಆ 4 ಹಸ್ತಗಳಲ್ಲಿ ಇರುವಂತಹ ಅಸ್ತ್ರಗಳು ಒಂದೊಂದು ಕಾರಣಕ್ಕೋಸ್ಕರ ಇದೆ ಅಮ್ಮನವರಲ್ಲಿ. ಲಲಿತೆಯ ಬಲಭಾಗದಲ್ಲಿರುವಂತಹ ಬಲಗೈ ಪಂಚಬಾಣ ಅಂತ. ಆ ಪಂಚಬಾಣ ಅಂದರೆ 5 ಹೂವುಗಳಿಂದ ಬಾಣಗಳನ್ನು ಮಾಡಿರುವಂತಹ ಒಂದು ಅಸ್ತ್ರ, ಅಂದರೆ ಬಾಣಗಳನ್ನು ಇಟ್ಕೊಂಡಿರ್ತಾರೆ. ಎಡಗೈಯಲ್ಲಿ ಅಮ್ಮನವರಿಗೆ ಕಬ್ಬಿನ ಜಲ್ಲೆ, ಆ ಕಬ್ಬಿನ ಜಲ್ಲೆ ಎಡಗೈಯಲ್ಲಿ ಅಮ್ಮನವ್ರ ಕೈಯಲ್ಲಿ ಇರುತ್ತೆ. ಇವೆರಡು ಎಲ್ಲಿಂದ ಬರುತ್ತೆ ಅಮ್ಮನವರಿಗೆ ಅಂತ ಕೇಳಿದ್ರೆ, ಮನ್ಮಥನ ಸಂಹಾರ ಮಾಡಿದ್ದಾದಮೇಲೆ ಮನ್ಮಥನು ಶಿವನ ಕೋಪಕ್ಕೆ ಆಕ್ರೋಶಕ್ಕೆ ಬಲಿಯಾಗಿ, ಆ ಬಲಿಯಾದ ನಂತರ ಮನ್ಮಥನಿಗೆ ಇದ್ದಂತಹ ಅಸ್ತ್ರಗಳು, ಮನ್ಮಥನು ಅಸ್ತ್ರವನ್ನು ಬಿಡುವಂತಹದ್ದೇ ಆ ಪಂಚಬಾಣಗಳು. ಅದೇ ಅಸ್ತ್ರದಿಂದ ಬಿಡುವಂಥದ್ದೇ, ಆ ಬಿಲ್ಲಿನಿಂದ ಬಿಡುವಂಥದ್ದೇ ಅಮ್ಮನ ಕೈಯಲ್ಲಿ ಎಡಗೈಯಲ್ಲಿರುತ್ತೆ. ಈ 2 ಅಸ್ತ್ರಗಳು ಬಹಳ ವಿಶೇಷವಾಗಿ ಅಮ್ಮನವರು ತೋರಿಸ್ಕೊಡ್ತಾರೆ. ಇನ್ನೆರಡು ವಿಶೇಷವಾದಂತಹ ಅಸ್ತ್ರಗಳು ಹಿಂಭಾಗದಲ್ಲಿರುವಂತಹ 2 ಕೈಯಲ್ಲಿರುವಂತಹದ್ದು ಪಾಶ ಅಂಕುಶ. ಈ ಪಾಶ ಅಂಕುಶ ಭುವನೇಶ್ವರಿ ಸ್ವರೂಪದಲ್ಲಿರುವಂತಹ ವಿಶೇಷವಾದಂತಹ ಭುವನಶಕ್ತಿಯಿಂದ ಅಮ್ಮನವರಿಗೆ ಸೇರುತ್ತೆ. ಅಮ್ಮನವರು ಈ 4 ಅಸ್ತ್ರಗಳಿಂದ ವಿಶೇಷವಾಗಿರುವಂತಹ ಒಂದು ದೇವತೆಗಳ ಸೃಷ್ಟಿಯನ್ನು ಮಾಡುತ್ತಾರೆ. ಈ ದೇವತೆಗಳ ಸೃಷ್ಟಿ ಹಾಗೂ ಈ ಅಸ್ತ್ರಗಳೆಲ್ಲ ಏನಕ್ಕೆ ಬೇಕು ಅಮ್ಮನವರಿಗೆ? ಯಾಕೆ ಅಮ್ಮನವರು ಅಸ್ತ್ರಗಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ? ಈ ಅಸ್ತ್ರಗಳಿಂದ ಏನಾಗಬೇಕು ಅಮ್ಮನವ್ರಿಗೆ ಅಂತಂದಾಗ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂತಹದ್ದು ಭಂಡಾಸುರ ವಧ ಅನ್ನೋ ಸರ್ಗದಲ್ಲಿ ಆ ಲಲಿತೆಯ ಒಂದು ವಿಶೇಷವಾಗಿರುವಂತಹ ಆವಿರ್ಭಾವವನ್ನು ಹೇಳ್ತೀವಿ. ಭಂಡ, ರಕ್ತಬೀಜ, ಶುಂಭ, ನಿಶುಂಭ ಇತ್ಯಾದಿ ಅಸುರರು ಸಾಕ್ಷಾತ್ಕಾರವಾಗಿ ಬ್ರಹ್ಮಲೋಕವನ್ನು, ವಿಷ್ಣುಲೋಕವನ್ನು, ರುದ್ರಲೋಕವನ್ನು, ಇಂದ್ರಾದಿ ಲೋಕಗಳನ್ನೆಲ್ಲ ಕಾಡಿಸ್ತಾ ಇರ್ತಾರೆ. ಅದಲ್ಲದೆ ಭೂಲೋಕವನ್ನು ಕಾಡಿಸ್ತಾ ಇರ್ತಾರೆ. ಇವರ ಒಂದು ಶಕ್ತಿ ವಿಪರೀತವಾದಾಗ ಎಲ್ಲರೂ ಅಮ್ಮನವರನ್ನು ಮೊರೆ ಹೊಕ್ಕಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನೀವು ನಮ್ಮನ್ನು ಕಾಪಾಡಬೇಕು, ಈ ಲೋಕಗಳನ್ನೆಲ್ಲ ಉದ್ಧಾರ ಮಾಡಬೇಕು, ಈ ಲೋಕಗಳನ್ನೆಲ್ಲ ಉದ್ಧಾರ ಮಾಡಿ ಈ ಲೋಕಗಳಲ್ಲೆಲ್ಲ ಶಾಂತಿ ನೆಮ್ಮದಿಯನ್ನು ಪರಿಪಾಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಅಮ್ಮನವರು ನಿರ್ಧಾರ ಮಾಡ್ತಾರೆ ಬಂಡಾಸುರನ ವಧೆಗೆ ಹೋಗಬೇಕು ಅಂತ. ಆದರೆ ಅಮ್ಮನವರು ತೆರಳಬೇಕು ಅಂತಂದರೆ ಪ್ರೈಮ್ ಮಿನಿಸ್ಟರ್ ತೆರಳಿದಾಗುತ್ತೆ. ಅಲ್ಲಿವರೆಗೂ ಅವರು ಕಾಯೋದಿಲ್ಲ. ಅದು ವಿಪರೀತವಾದಂತಹ ಶಕ್ತಿ. ಅದಕ್ಕೆ ಪ್ರಥಮವಾಗಿ
ಅಮ್ಮನವರ ಪಂಚಬಾಣದಿಂದ ವಾರಾಹಿ ಎಂಬುವ ಶಕ್ತಿ ಅಂದರೆ ದಂಡನಾಥ ಎಂಬುವ ಶಕ್ತಿ ಉತ್ಪತ್ತಿಯಾಗುತ್ತೆ. ಆ ದಂಡನಾಥ ಶಕ್ತಿ ಉತ್ಪತ್ತಿಯಾದಾಗ ಅವರು ಪ್ರಪ್ರಥಮವಾಗಿ ಅಮ್ಮನವರ ಸೇನೆಯಲ್ಲಿ ಸೇನಾಧಿಪತಿಯಾಗಿ ಆ ಒಂದು ಬಂಡವಧೆಗೆ ಹೊರಡ್ತಾರೆ. ತದನಂತರ ಮಂತ್ರಿಣಿ ಅಂದರೆ ಮಿನಿಸ್ಟರ್ ಅಂತ ಏನು ಹೇಳ್ತೇವೆ ನಾವು, ಮಂತ್ರಿಣಿ, ಆ ಮಂತ್ರಿಣಿ ದೇವತೆಯಾಗಿರುವಂತಹ ಶ್ಯಾಮಲೇ ದೇವಿ ಅಮ್ಮನವರ ಕಬ್ಬಿನ ಜಲ್ಲೆಯಲ್ಲಿ ಉತ್ಪತ್ತಿ ಆಗ್ತಾರೆ. ಆ ಕಬ್ಬಿನ ಜಲ್ಲೆಯಲ್ಲಿ ಉತ್ಪತ್ತಿಯಾಗಿ ಅಲ್ಲಿಂದ ಅಮ್ಮನವರ ಸಂಕಲ್ಪವನ್ನು ನೆರವೇರಿಸೋದಕ್ಕೋಸ್ಕರ ಆ ದಂಡ ಸೈನ್ಯನ ಸಂಹಾರ ಮಾಡೋದಕ್ಕೋಸ್ಕರ ಅವರ ಪರಿವಾರಗಳೆಲ್ಲ ಹೊರಡುತ್ತೆ. ಇದೇ ರೀತಿ ಅಮ್ಮನವರಿಗೆ ಪಾಶಾಂಕುಶದಿಂದ ಸಂಪತ್ಕರಿ ದೇವಿಯು ಹಾಗೂ ಅಂಕುಶದಿಂದ, ಅಂಕುಶ ಅಂತಂದರೆ ನಾವು ಏನು ಅರ್ಥ ಮಾಡ್ಕೊಳ್ತೀವಿ, ಅಂಕುಶ ಬಂದು ನಮ್ಮ ಆನೆಯನ್ನು ಓಡಿಸುವಂತಹ ಮಾವುತನ ಹತ್ರ ಇರುವಂತಹ ಅಂಕುಶ. ಆ ಅಂಕುಶ ಬಹಳ ವಿಶೇಷವಾಗಿರುತ್ತೆ. ಆ ಅಂಕುಶದಿಂದ ಸಂಪತ್ಕರಿ ದೇವಿ ಗಜಸ್ವರೂಪದಲ್ಲಿ ಅಂದರೆ ಗಜದ ಮೇಲೆ ಕೂತ್ಕೊಂಡು ಹೊರಡ್ತಾರೆ. ವಿಶೇಷವಾಗಿ ಗಜ ಸೈನ್ಯನ್ನಿಟ್ಕೊಂಡು ಅಮ್ಮನವರ ಸಹಾಯಕ್ಕೋಸ್ಕರ ಹೊರಡ್ತಾರೆ. ಪಾಶಶಕ್ತಿ, ಇನ್ನೊಂದು ವಿಪರೀತ ಬಲವಾಗಿರುವಂತಹ ಒಂದು ಶಕ್ತಿ ಪಾಶಶಕ್ತಿ. ಅಮ್ಮನವರ ಪಾಶಶಕ್ತಿಯಿಂದ ವಿಶೇಷವಾಗಿ ಸಂಪತ್ಕರಿ ಅನ್ನೋ ಅಶ್ವಾರೂಢ ಅನ್ನೋ ದೇವತೆಯು ಉತ್ಪತ್ತಿಯಾಗುತ್ತೆ. ಅಂಕುಶ ಶಕ್ತಿಯಿಂದ ಸಂಪತ್ಕರಿ, ಪಾಶಶಕ್ತಿಯಿಂದ ಅಶ್ವಾರೂಢ ಅನ್ನೋ ದೇವತೆ ಉತ್ಪತ್ತಿಯಾಗುತ್ತೆ. ಅಶ್ವಾರೂಢ ದೇವತೆಯು ಅಶ್ವಸೈನ್ಯೆಯಿಂದ, ಹಾರ್ಸ್ ಅಂತೇನು ಹೇಳ್ತೀವಿ, ಅಶ್ವಸೈನ್ಯೆಯಿಂದ ಅಮ್ಮನವರನ್ನು ಆಜ್ಞೆ ಪಡೆದು ಈ ಬಂಡವಧೋದ್ಯುಕ್ತ ಅಂತ ಹೇಳಿ ಬಂಡಾಸುರನ ವಧೆಗೋಸ್ಕರ ಅಮ್ಮನವರ ಸೇನೆಗಳೆಲ್ಲ ಹೊರಟು ಬರುತ್ತೆ. ಇದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡಬೇಕಾಗಿರುವಂಥದ್ದು, ಯಾರು ಲಲಿತೆಯ ಆರಾಧನೆಯನ್ನು ಮಾಡ್ತಾರೋ, ಯಾರು ಲಲಿತೆಗೆ ನಮಸ್ಕಾರವನ್ನು ಮಾಡ್ತಾರೋ, ಅಥವಾ ಲಲಿತೆ ಇರುವಂತಹ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರಿಗೆ ವಿಶೇಷವಾಗಿರುವಂತಹ ಅನುಗ್ರಹ. ಹೇಗೆ ಕಾಮದೇವನ ಕಾಮಾಸ್ತ್ರಗಳಾಗಿರುವಂತಹ ಇಕ್ಷುದಂಡ, ಪಂಚಬಾಣ ಇದನ್ನು ಅಮ್ಮನವರು ಇಟ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಕಾಮಗಳನ್ನೆಲ್ಲ ಆಕರ್ಷಣೆ ಮಾಡುವಂತಹ ಶಕ್ತಿ ಅಮ್ಮನವರಿಗಿರುತ್ತೆ. ಖಡ್ಗಮಾಲೆಯಲ್ಲಿ ವಿಶೇಷವಾಗಿರುವಂತಹ ನಾಮಾವಳಿ ಕಾಮಾಕರ್ಷಣ್ಯೈ ನಮಃ ಅಂತ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಮೊದಲನೇ ನಾಮ ಕಾಮಾಕರ್ಷಣ್ಯೈ ನಮಃ ಅಂತ, ಬುದ್ಧಿಯಾಕರ್ಷಣ್ಯೈ ನಮಃ, ಅಹಂಕಾರಾಕರ್ಷಣ್ಯೈ ನಮಃ, ಶಬ್ದಾಕರ್ಷಣ್ಯೈ ನಮಃ, ಸ್ಪರ್ಶಾಕರ್ಷಣ್ಯೈ ನಮಃ. ನಮ್ಮ ಶರೀರದ ವಲನೆಗಳಿಗೆ ಬೇಕಾಗಿರುವಂತಹದ್ದು, ನಮ್ಮ ಶರೀರದಲ್ಲಿ ಕಲ್ಪನೆ ಆಗುವಂತಹ ಚಲನವಲನಗಳಿಗೆ, ನಮ್ಮ ಶರೀರದಿಂದ ಆಗುವಂತಹ ಸಕಲ ಕೃತ್ರಿಮಗಳಿಗೆ, ಸಕಲ ಕರ್ತವ್ಯಗಳಿಗೆ, ಹಾಗೂ ನನ್ನ ಬುದ್ಧಿ ಚಂಚಲ ಸಪ್ತ ವ್ಯಸನಗಳು ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಅಷ್ಟನ್ನು ತಡೆದು ಹಿಡಿಯುವಂತಹ ಶಕ್ತಿ ಆ ಲಲಿತೆಗೆ ಮಾತ್ರ ಇರುತ್ತೆ. ಯಾರು ಲಲಿತೆಯ ಆರಾಧನೆ ಮಾಡ್ತಾ 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 ಹೋಗ್ತಾರೋ ಅವರಿಗೆ ನಾವು ಮಾಡಿರುವಂತಹ ಮಂತ್ರಸಿದ್ಧಿ ಆಗಿದೆ ಅಥವಾ ಅವರಿಗೆ ಮಾಡಿರುವಂತಹ ಶಕ್ತಿ ಸಿದ್ಧಿಯಾಗಿದೆ ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾಶ್ಚರ್ಯಗಳೆಲ್ಲ ಶಾಂತವಾಗ್ತಾ ಹೋಗುತ್ತೆ. ಏನೇ ಬಂದರೂ ಎಷ್ಟೇ ಬಂದರೂ ಅಮ್ಮನವರ ಪಾದದಲ್ಲಿ ಸಮರ್ಪಣೆ ಮಾಡ್ತಾ ಹೋಗ್ತಾರೆ. ಈ 4 ದೇವತಾ ಶಕ್ತಿಗಳು ನಾವು ಅಮ್ಮನವರನ್ನು ಲಲಿತೆಯನ್ನು ನೋಡ್ತಾ ನೋಡ್ತಲೇ ನಮಗೆ ಆ ಒಂದು ಶಕ್ತಿ ನಮ್ಮ ಶರೀರದ ಮುಖಾಂತರವಾಗಿ ನಮಗೆ ಸೇರುತ್ತೆ. ವಿಶೇಷವಾಗಿ ಖಡ್ಗಮಾಲ ಅರ್ಚನೆ, ಲಲಿತಾ ತ್ರಿಶತಿ ಅರ್ಚನೆ, ಸಹಸ್ರನಾಮ ಅರ್ಚನೆ ಮಾಡಬೇಕಾದ್ರೆ ಇದನ್ನೆಲ್ಲ ಹೇಳ್ತಾರೆ. ವಾರಾಹಿ ಅಮ್ಮನವರ ಒಂದು ತತ್ಸ್ವರೂಪ ನಾವು ಬೇರೆ ಎಲ್ಲೂ ನೋಡೋದೇ ಬೇಕಾಗೋದಿಲ್ಲ. ವಾರಾಹಿ ಅಮ್ಮನವರ ಲಲಿತೆಯನ್ನು ನೋಡಿದ್ರೆ ವಾರಾಹಿನ ನೋಡಿದ ಹಾಗೆ, ನಮಗೆ ಲಲಿತೆಯನ್ನು ನೋಡಿದ್ರೆ ಶ್ಯಾಮಲೆಯನ್ನು ನೋಡಿದ ಹಾಗೆ ಆಗುತ್ತೆ. ಸಂಪತ್ಕರಿ ಅಶ್ವಾರೂಢರನ್ನು ಲಲಿತೆಯಲ್ಲೇ ನೋಡ್ಬೋದು ನಾವು. ಇದೇ ರೀತಿಯಲ್ಲಿ ಇವರು ಅಮ್ಮನವರ 4 ಅಸ್ತ್ರಗಳಿಂದ ಉತ್ಪತ್ತಿಯಾಗುವಂತಹ ದೇವತೆಗಳು. ಹಾಗೆ ಪ್ರತಿಯೊಂದು ದೇವತೆಗೂ ಅಂಗ, ಉಪಾಂಗ, ಪ್ರತ್ಯಾಂಗ ದೇವತೆ ಅಂತ ಹೇಳ್ತಾರೆ. ಲಲಿತೆಯ ಅಂಗ, ಉಪಾಂಗ, ಪ್ರತ್ಯಾಂಗ ದೇವತೆಗಳು ವಿಶೇಷವಾಗಿ ಯಾವುದೇ ಒಂದು ರೀತಿಯಾದಂತಹ ಮನವಿಯನ್ನು ಒಬ್ಬ ಭಕ್ತನೇ ಆಗಲಿ ಅಥವಾ ಅಮ್ಮನವರ ಆರಾಧಕನೇ ಆಗಲಿ ಇಟ್ಟಲ್ಲಿ ಅದನ್ನು ಪ್ರಥಮವಾಗಿ ಅದನ್ನು ಸ್ವೀಕಾರ ಮಾಡೋದು ಅಂಗ, ಉಪಾಂಗ, ಪ್ರತ್ಯಾಂಗ ದೇವತೆಗಳು. ಅಮ್ಮನವರ ಹೃದಯ ಶಕ್ತಿ ಸ್ವರೂಪದಲ್ಲಿರುವಂತಹ ದೇವತೆಯೇ ಬಾಲಾ ಮಹಾತ್ರಿಪುರ ಸುಂದರಿ. ಆ ಬಾಲಾ ಮಹಾತ್ರಿಪುರ ಸುಂದರಿಯ ಹೃದಯ ಶಕ್ತಿ ಸ್ವರೂಪ ಅಮ್ಮನವರ ಅಂಗ ದೇವತೆಯಾಗಿರ್ತಾರೆ. ಅದೇ ರೀತಿಯಲ್ಲಿ ಯಾರು ಬಾಲಾ ಮಹಾತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡ್ತಾರೋ ಸಾಕ್ಷಾತ್ ಲಲಿತೆಯ ಆರಾಧನೆ ಮಾಡಿರುವಂತಹ ಒಂದು ರೂಪದಲ್ಲೇ ಆಗುತ್ತೆ. ಲಲಿತೆಯ ಆರಾಧನೆ ಬೇರೆಯಲ್ಲ, ಬಾಲಾ ಮಹಾತ್ರಿಪುರ ಸುಂದರಿಯ ಆರಾಧನೆ ಬೇರೆಯಲ್ಲ. ನಾವೀಗಾಗಲೇ ಮಂತ್ರಗಳ ಬಗ್ಗೆ ಎಲ್ಲ ಹೇಳಿದಾಗ ಪ್ರಥಮವಾಗಿ ಬರುವಂತಹದ್ದು ಗಣಪತಿ, ತದನಂತರ ಬಾಲ. ಆ ಬಾಲಾ ಮಂತ್ರ ಜಪ ಮಾಡ್ತಾ 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 ಅಮ್ಮನವರಿಗೆ ಸಾಕಷ್ಟು ಹತ್ರ ಆಗ್ತಾ ಹೋಗ್ತೀವಿ.
ಯಾರ ಕೈಯಲ್ಲಿ ಬಾಲ ಮಂತ್ರ ಜಪ ಮಾಡೋಕ್ಕಾಗೋದಿಲ್ಲ, ಯಾರಿಗೆ ಈ ಒಂದು ಅವಕಾಶ ಇರೋದಿಲ್ಲ ಅಂತಂದರೆ ಅವರು ಸಾಕ್ಷಾತ್ ಲಲಿತೆಯ ಆರಾಧನೆ ಮಾಡಿದ್ರೆ ಸಾಕಾಗುತ್ತೆ. ಆ ಲಲಿತೆಯ ಆರಾಧನೆ ಮಾಡ್ತಾ ಮಾಡ್ತಾ ಅವರಿಗೆ ಇರೋಂತಹ ಸಂಬಂಧಪಟ್ಟಿರುವಂತಹ ದೋಷಗಳೆಲ್ಲ ನಿವೃತ್ತಿ ಆಗ್ತಾ ಹೋಗುತ್ತೆ. ಆ ಅಂಗ ಉಪಾಂಗ ಪ್ರತ್ಯಾಂಗ ದೇವತೆಗಳಲ್ಲಿ ಪ್ರಮುಖವಾಗಿ ಬಾಲಾ ಮಹಾತ್ರಿಪುರ ಸುಂದರಿಯು ಇದ್ದು, ಆ ಬಾಲಾ ಮಹಾತ್ರಿಪುರ ಸುಂದರಿಯ ಒಂದು ಶಕ್ತಿ ಸಾಕ್ಷಾತ್ ಭಂಡಾಸುರ ರಕ್ತಬೀಜಾಸುರಗಳನ್ನೆಲ್ಲ ಸಂಹಾರ ಮಾಡುತ್ತೆ. ಈ ಭಂಡಾಸುರ ರಕ್ತಬೀಜಾಸುರಗಳನ್ನೆಲ್ಲ ಸಂಹಾರ ಮಾಡಿರುವಂತಹ ತೀಕ್ಷ್ಣತೆ ಒಬ್ಬ ಆರಾಧಕನಿಗೆ ಅಮ್ಮನವರನ್ನು ಆರಾಧನೆ ಮಾಡಬೇಕಾದ್ರೆ ಸಿಗುತ್ತೆ. ಎರಡನೆಯದು, ಅಮ್ಮನವರ ಅಂಗದೇವತೆ ಬಾಲ, ಉಪಾಂಗ ದೇವತೆ ಅನ್ನಪೂರ್ಣ, ಪ್ರತ್ಯಾಂಗ ದೇವತೆ ಅಶ್ವಾರೂಢ. ಈ ಮೂರು ದೇವತೆಗಳು ಅಮ್ಮನವರ ಪಕ್ಕದಲ್ಲಿ ಸದಾಕಾಲ ನಿಂತಿರ್ತಾರೆ. ಯಾವುದೇ ಒಂದು ಸಣ್ಣ ರಿಕ್ವೆಸ್ಟ್ ಅಮ್ಮನವರಲ್ಲಿ ಪ್ಲೇಸ್ ಮಾಡ್ತೀವಿ ಅಂತಂದರೆ ತತ್ಕ್ಷಣ ಅವರು ನಮಗೋಸ್ಕರ ಓಡಿ ಬರ್ತಾರೆ. ಎಲ್ಲರೂ ಹಳೆಯ ಒಂದು ಲಲಿತೆ ಫೋಟೋನ ನೋಡಿದಾಗ ಅಮ್ಮನವ್ರಿಗೆ ಆ ಕಡೆ ಈ ಕಡೆ ಚಾಮ್ರ ಬೀಸ್ತಾ ನಿಂತಿರ್ತಾರೆ. ಅದನ್ನು ಲಲಿತಾ ಸಹಸ್ರನಾಮದಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯೈ ನಮಃ ಅಂತ. ಸಚಾಮರ ರಮಾವಾಣಿ, ಅಮ್ಮನವರಿಗೆ ಚಾಮರವನ್ನು ಬೀಸುವಂತಹವರು ರಮಾ ಹಾಗೂ ವಾಣಿ ಅಂತ. ರಮಾ ಅಂತಂದರೆ ಮಹಾಲಕ್ಷ್ಮಿ ಸ್ವರೂಪ, ವಾಣಿ ಅಂದರೆ ಸರಸ್ವತಿ ಸ್ವರೂಪ. ಆ ಲಕ್ಷ್ಮಿ ಮತ್ತು ಸರಸ್ವತಿಯರು ಅಮ್ಮನವ್ರಿಗೆ ಚಾಮರ ಬೀಸ್ತಾ ಇರ್ತಾರೆ. ಆದರೆ ಶಾಕ್ತ ಸಂಪ್ರದಾಯದಲ್ಲಿ ರಹಸ್ಯವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಮ್ಮನವರಿಗೆ ಬಲಗೈ ಎಡಗೈ. ಅಮ್ಮನವರ ಬಲಗೈಯಲ್ಲಿರುವಂತಹ ವಾರಾಹಿ ಬಂದು ಲಕ್ಷ್ಮೀ ಸ್ವರೂಪದಲ್ಲಿ ನಿಂತಿರ್ತಾರೆ. ಅಮ್ಮನವರ ಎಡಗೈ ಪಕ್ಕದಲ್ಲಿರುವಂತಹ ವೀಣೆಯನ್ನು ಇಟ್ಕೊಂಡಿರುವಂತಹವರು ಸರಸ್ವತಿ ಸ್ವರೂಪದಲ್ಲಿ ಇರ್ತಾರೆ. ಈ ರೀತಿ ಅಮ್ಮನವರ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಲಕ್ಷ್ಮೀ ಕಟಾಕ್ಷವೂ ಪ್ರಾಪ್ತವಾಗುತ್ತೆ ಹಾಗೂ ವಿದ್ಯಾಪ್ರಾಪ್ತಿಯೂ ಆಗುತ್ತೆ. ಇವೆರಡರನ್ನು ಅಮ್ಮನವರು ಪ್ರಾಪ್ತಿ ಮಾಡಿ ನಮಗೆ ಕೊಡ್ತಾ ಇರಬೇಕಾದ್ರೆ ಅಮ್ಮನವರ ಲಲಿತೆಯ ಆರಾಧನೆ ಮಾಡ್ತಾ 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 ನಮಗೆ ಇರುವಂತಹ ಶಕ್ತಿಗಳೆಲ್ಲ ನಮಗೆ ಸೇರ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಅಮ್ಮನವರ ಅಂಗ ಉಪಾಂಗ ಪ್ರತ್ಯಾಂಗ ದೇವತೆಗಳಾಗಿರುವಂತಹ ಬಾಲ ಹಾಗೂ ಅನ್ನಪೂರ್ಣ ಹಾಗೂ ಅಶ್ವಾರೂಢ ದೇವತೆಗಳು ಅಮ್ಮನವರ ಸೇವೆಯಲ್ಲಿ ಸದಾಕಾಲ ಇರ್ತಾರೆ ಅಂತ. ಇವರೆಲ್ಲರಿಗೂ ಒಂದೊಂದು ಸ್ಥಾನ ಇದೆ. ಇವರೆಲ್ಲರಿಗೂ ಶ್ರೀಚಕ್ರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಸ್ಥಾನದಲ್ಲಿ ಇಂತಿಂಥ ಜಾಗದಲ್ಲಿ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಶ್ರೀಚಕ್ರದಲ್ಲಿ ಮಹಾವಾರಾಹಿ ಹಾಗೂ ಶ್ಯಾಮಲೆಯ ಒಂದು ವಿಶೇಷವಾಗಿರುವಂತಹ ಸ್ಥಾನ ಅಂತಂದರೆ ಅಮ್ಮನವರ ತ್ರಿಕೋಣದಲ್ಲಿ ಮೇಲಗಡೆ ಇರುವಂತಹ ತ್ರಿಕೋಣ ಪಂಚಪಂಚಿಕಾ ಅಂತ ಹೆಸರು. 5 ದೇವತೆಗಳ ಒಂದು ಸಾನ್ನಿಧ್ಯ ಅಲ್ಲಿ ಸೇರುತ್ತೆ ಅಂತ. ಆ 5 ದೇವತೆಗಳ ಸಾನ್ನಿಧ್ಯ ಸೇರಿರುವಂತಹ ಜಾಗದಲ್ಲೇ ಮಧ್ಯ ತ್ರಿಕೋಣದಲ್ಲಿ ಅಮ್ಮನವರು ಇರ್ತಾರೆ. ಆ ಮಧ್ಯ ತ್ರಿಕೋಣವನ್ನು ಬಿಟ್ಟು ಇವರು 5 ದೇವತೆಗಳು ಅಮ್ಮನವರು ಸುತ್ತಲೂ ನಿಂತಿರ್ತಾರೆ ಅಂತ. ಇವರೆಲ್ಲ ಹೇಗೆ ಅಂತಂದರೆ, ನೀವು ಮೋದಿಯವರು ಹೊರಗಡೆ ಬರಬೇಕಾದ್ರೆ ನೋಡ್ತೀರಾ, ಆ ಕಡೆ ಒಬ್ರು ಈ ಕಡೆ ಒಬ್ರು ಈ ಕಡೆ ಒಬ್ರು ಆ ಕಡೆ ಒಬ್ರು, ಯಾರನ್ನು ಮಾತಾಡೋದಿಲ್ಲ, ಆದರೆ ಅವರು ಸುತ್ತು ನಿಂತಿರ್ತಾರೆ. ಅವರನ್ನು ಕಾಪಾಡ್ತಾ ಇರ್ತಾರೆ. ಅಂದರೆ ಲಲಿತೆಯನ್ನು ಕಾಪಾಡ್ತಾ ಇರ್ತಾರೆ. ಲಲಿತೆಯ ಆದೇಶವನ್ನು ತಗೊಳ್ಳೋದಕ್ಕೋಸ್ಕರ ಸತತವಾಗಿ ಸಿದ್ಧವಾಗಿರ್ತಾರೆ. ನಾವು ಲಲಿತೆಯನ್ನು ನಾವು ನಮ್ಮ ಭಕ್ತಿಯಿಂದ ಅಮ್ಮನವರನ್ನು ಆರಾಧನೆ ಮಾಡಬೇಕು ಅಂತಂದರೆ ಪ್ರಪ್ರಥಮವಾಗಿ ಈ ದೇವತೆಗಳೆಲ್ಲ ಆರಾಧನೆಯನ್ನು ಮಾಡ್ತಾ 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 ಆ ಆರಾಧನೆಗೆ ಬರಬೇಕಾಗುತ್ತೆ. ಇದು ಅಮ್ಮನವರ ವಿಶೇಷವಾಗಿರುವಂತಹ ಶಕ್ತಿ ದೇವತೆಗಳ ಒಂದು ಕಿರು ಪರಿಚಯ. ಮೇಡಮ್, ನೀವು ಯಾವಾಗಿಂದ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀರಾ? ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ಹೇಗೆ ಈ ದೇವಸ್ಥಾನ ನಿಮಗೆ ಪರಿಚಯ ಆಯಿತು, ಅದ್ರ ಬಗ್ಗೆ ಹೇಳಿ. ನಮಸ್ತೆ, ನನ್ನ ಹೆಸರು ರಶ್ಮಿ ಹರಿಹರನ್. ನಾನು ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿದ್ದೀನಿ. ಇವರು ನನ್ನ ತಾಯಿ ಮಲ್ಲಿಕಾ ವಿಶ್ವನಾಥನ್ ಅಂತ. ದಿಸ್ ವಿಶ್ವಪ್ರಿಯ ಚಾನಲ್ ಇದೆ ಅಲ್ಲ, ಆ್ಯಕ್ಚುಲಿ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್, ಮಂಜು ಇನ್ ಪರ್ಟಿಕ್ಯುಲರ್. ಬಿಕಾಸ್ ಆಫ್ ಹರ್ ಇದು ಆ್ಯಕ್ಚುಲಿ ವೆನ್ ಐ ಸಾ ದ ಶ್ರೀವಿದ್ಯಾ ನನಗೆ ಬಹಳ ಪರ್ಸ್ನಲಿ ಇಂಟ್ರೆಸ್ಟ್ ಇದೆ. ಬಿಕಾಸ್ ಐ ಹ್ಯಾವ್ ಲರ್ನ್ ದುರ್ಗಾ ಸಪ್ತಶತಿ ಆಲ್ಸೋ. ಸೊ ಅದು ಹೇಳ್ತಾರೆ ಅಲ್ಲ, ಅದು ನಿಮಿತ್ತ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ಅ ನಿಮಿತ್ತ. ಬಿಕಾಸ್ ಮೇ ಬಿ ಟಿಲ್ ತಾಯಿ ಡಿಸೈಡ್ ಮಾಡೋ ತನಕ ನಮಗೆ ಅದು ಬರಲ್ಲ. ಬಟ್ ಇಟ್ ಇಸ್ ಸೋ ಬ್ಯೂಟಿಫುಲ್ ದಟ್ ಬಿಕಾಸ್ ಆಫ್ ದ ಚಾನಲ್ ಐ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಆಲ್ಸೋ ದಟ್ ಖಡ್ಗಮಾಲ ಸ್ತೋತ್ರಂ ಗುರುಗಳ ಹತ್ರ ಕಲ್ತೀನಿ ನಾನು. ಕಲ್ತಾಯ್ತು, ದ ಕ್ಲಾಸ್ ಇಸ್ ಓವರ್. ಓಕೆನಾ, ದಿಸ್ ಇಸ್ ಬ್ಯೂಟಿಫುಲ್. ಅಂಡ್ ಇವತ್ತು ತುಂಬ ಚೆನ್ನಾಗಿ ಪೂಜೆ ನಡೀತು. ಕರೆದಿದ್ರು, ಇಲ್ಲಿ ಸುವಾಸಿನಿ ಪೂಜೆ ಇವತ್ತು ಮಾಡ್ತೀನಿ ಅಂತ ಆಹ್ವಾನ ಪತ್ರಿಕೆ ಕಳಿಸಿದ್ರು. ಆ್ಯಂಡ್ ಆದರ್ಶ್ ಸರ್ ಆಲ್ಸೋ ಹ್ಯಾಡ್ ಮೆನ್ಷನ್ಡ್. ಆ್ಯಂಡ್ ಥ್ಯಾಂಕ್ಫುಲಿ ದಟ್ಸ್ ವೈ ಮೀ ಆ್ಯಂಡ್ ಮೈ ಮದರ್, ನಾನು ನನ್ನ ತಾಯಿ ನನ್ನ ನೋಡಲಿಕ್ಕೆ ಬಂದರು. ಇವರು ರೇವತಿ ಅಂತ. ಶಿ ಇನ್ಸಿಡೆಂಟ್ಲಿ ಹ್ಯಾಪನ್ಸ್ ಟು ಬಿ ಮೈ ಕಝನ್ಸ್ ವೈಫ್ ಆ್ಯಂಡ್ ಶಿ ಟೀಚರ್ಸ್ ಹಿಯರ್. Thank you very much for the beautiful, wonderful channel, and may more and many more to you and your wonderful channel. Thank you very much again. Namaste. Thank you. Shubha Dina.